ನಮಸ್ಕಾರ 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 ಕರ್ನಾಟಕ. ಕಣಕಣದಲ್ಲೂ ಕನ್ನಡ. ಸತ್ಯದ ಆದಿಯಲ್ಲಿ, ಸತ್ಯದ ಜೊತೆಯಲ್ಲಿ, ಸತ್ಯವನ್ನು ಹುಡುಕುತ್ತಾ ಸತ್ಯದ ಆದಿಯಲ್ಲಿ ನ್ಯಾಯವನ್ನ ಕೇಳುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರವಾಗಿ ಪ್ರತಿದಿನ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುತ್ತೆ. ಧರ್ಮಸ್ಥಳದ ಇವತ್ತಿನ ಬೆಳವಣಿಗೆ, ಧರ್ಮಸ್ಥಳದಲ್ಲಿ ಅನೀಸ್ ಅನ್ನೋ ವ್ಯಕ್ತಿಯ ತಂದೆ ಜಮೀನಿಗೋಸ್ಕರ ಆಕ್ಸಿಡೆಂಟ್ ನಲ್ಲಿ ಅನುಮಾನಾಸ್ಪದವಾಗಿ ಸಾಯ್ತಾರೆ. ಅನೀಸು ಅದನ್ನು ಕೋರ್ಟ್ ಕೇಸ್ ಹಾಕ್ತಾನೆ, ಬಟ್ ಆದರೆ ನ್ಯಾಯ ಸಿಗಲ್ಲ. ಹಂಗಾಗಿ ಅನೀಸು ಈ ಎಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ಇವನು ಯಾರೋ ಒಡಿಕಲ್ ನಮ್ಮ ಧರ್ಮಸ್ಥಳದಲ್ಲಿ ಭೀಮಾ ಕಂಪ್ಲೇಂಟ್ ಕೊಡ್ತಾನಲ್ಲ, ಕಂಪ್ಲೇಂಟ್ ಕೊಟ್ಟ ನಂತರ ಅನೀಸ್ ಏನ್ ಮಾಡ್ತಾನೆ, ತಾನೂ ಕೂಡ ನ್ಯಾಯ ಬೇಕು ಅಂತೇಳಿ ತನ್ನ ಜಮೀನಿಗೋಸ್ಕರ ತನ್ನ ತಂದೆಯನ್ನ ಅಲ್ಲಿನ ದಣಿಗಳು ಕೊಲೆ ಮಾಡಿಸಿದ್ದಾರೆ ಅಂತ ಅನೀಸ್ ಏನ್ ಮಾಡ್ತಾನೆ, ಐ ಥಿಂಕ್ ಕೇರಳ ಸರ್ಕಾರಕ್ಕೆ ಪತ್ರವನ್ನ ಬರೆದು ಕೇರಳ ಸರ್ಕಾರದ ಚೀಫ್ ಸೆಕ್ರೆಟರಿ ಮತ್ತೆ ಸಿಎಂ ಗಳನ್ನ ಭೇಟಿ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಕೇರಳ ಸರ್ಕಾರ ಧರ್ಮಸ್ಥಳದ ಅನೀಸ್ ತಂದೆಯವರ ಆಕ್ಸಿಡೆಂಟ್ ಕೇಸ್ಗೆ ಕರ್ನಾಟಕದ ಡಿಜಿಪಿ ಐಜಿಪಿ ಸಲೀಂ ಅವರಿಗೆ ಪತ್ರವನ್ನ ಮಲಯಾಳ ಭಾಷೆಯಲ್ಲಿ ಬರೆದಿರುವಂತ ಕಾಪಿನ ನಾನು ಹಾಕಿದ್ದೀನಿ ಫೇಸ್ಬುಕ್ ಅಲ್ಲಿ. ಕೇರಳ ಗವರ್ಮೆಂಟ್ ಕರ್ನಾಟಕದ ಡಿಜಿಪಿ ಅಂಡ್ ಐಜಿಪಿಗೆ ಒಂದು ರಿಕ್ವೆಸ್ಟ್ ಲೆಟರ್ನ ಫಾರ್ವರ್ಡ್ ಮಾಡಿದೆ ಆನ್ ಬಿಹಾಫ್ ಆಫ್ ಅನೀಸು. ಈ ರೀತಿ ನಾವುಗಳು ಈ ಒಂದು ಅನೀಸ್ ಅವರ ತಂದೆಯ ಆಕ್ಸಿಡೆಂಟ್ ಸೋ ಕಾಲ್ಡ್ ಕೊಲೆಯನ್ನ ನಾವೆಲ್ಲ ಆಲಿಸಿದ್ದೀವಿ. ಈ ಒಂದು ಕೇಸನ್ನ ಕರ್ನಾಟಕದ ಡಿಜಿಪಿ ಅವರಿಗೆ ಮರುಪರಿಶೀಲಿಸಿ ಮರು ತನಿಖೆ ಮಾಡಿ ಸತ್ಯವನ್ನ ಮತ್ತೆ ಆತನಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಮಲಯಾಳ ಭಾಷೆಯಲ್ಲಿ ಬರೆದಿರುವಂತ ಚೀಫ್ ಸೆಕ್ರೆಟರಿ ಬರೆದಿರುವಂತ ಪತ್ರನ ಹಾಕಿದ್ದೀನಿ. ದೇರ್ ಇಸ್ ಎ ಪ್ರೆಷರ್. ಈಗ ಕರ್ನಾಟಕ ಸರ್ಕಾರ, ಕರ್ನಾಟಕದ ಪೊಲೀಸರು ನೆಟ್ಟಿಗೆ ಕೆಲಸ ಮಾಡಿ ತನಿಖೆ ಮಾಡಿ ನ್ಯಾಯ ಕೊಡಿಸಿದ್ರೆ ಅನೀಸ್ ಅಂತವ್ರು ಯಾಕೆ ಕೇರಳ ಸರ್ಕಾರಕ್ಕೆ ಹೋಗಿ ಬೇಡಬೇಕು? ಏನೋ ಬೇಡದ ತಪ್ಪೇನಿಲ್ಲ. ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಇಡೀ ಭಾರತವು ಒಂದೇ. ತಮಿಳುನಾಡಿನ ಜಯಲಲಿತಾ ಕೇಸು ಕರ್ನಾಟಕದಲ್ಲಿ ಟ್ರಯಲ್ ನಡೆಯೋದಾದ್ರೆ ಕರ್ನಾಟಕದ ಅನೀಸು ತನ್ನ ತಂದೆ ಆಕ್ಸಿಡೆಂಟಲ್ ಸತ್ರಲ್ಲ ಜಮೀನಿಗೋಸ್ಕರ, ಅದು ಕೊಲೆ ಅಂತ ಹೇಳಿ ಕೇರಳ ಸರ್ಕಾರಕ್ಕೆ ನ್ಯಾಯ ಕೊಡಿಸಿ ಅಂತಾರೆ ಮನವಿ ಮಾಡಿಕೊಟ್ಟಿರೋದು ಪುರಸ್ಕಾರ ಮಾಡುವಂತ ವಿಚಾರನೆ. ಕರ್ನಾಟಕದ ಪೊಲೀಸರು, ಕರ್ನಾಟಕದ ಗೆದ್ದು ಬಂದಂತ ಸರ್ಕಾರಗಳು, ಅಶೋಕ ಅಂತ ಮಾಜಿ ಹೋಮ್ ಮಿನಿಸ್ಟರ್ಗಳು ಕರೆಕ್ಟ್ ಆಗಿ ಕೆಲಸ ಮಾಡಿದಿದ್ರೆ, ಬೊಮ್ಮಾಯಿ ಅಂತ ವ್ಯಕ್ತಿಗಳು ಕರೆಕ್ಟ್ ಆಗಿ ಸಿಎಂ ಆಗಿ ಕೆಲಸ ಮಾಡಿದಿದ್ರೆ, ನಮ್ಮ ಜನ ಕೇರಳ ಸರ್ಕಾರಕ್ಕೆ ಲೆಟರ್ ಬರೋ ಅಂತ ಅವಶ್ಯಕತೆ ಏನಿತ್ತೋ ಈಗ ಬರ್ದಿದ್ ನಿಜ. ಈಗ ಕೇರಳ ಸರ್ಕಾರ ರೆಸ್ಪಾಂಡ್ ಮಾಡಿದೆ. ಕರ್ನಾಟಕದ ಡಿಜಿಪಿ ಅಂಡ್ ಐಜಿಪಿ ಸಲೀಂ ಅವ್ರಿಗೆ ಕೇರಳ ಸರ್ಕಾರ ಸಲೀಂ ಇವರು ಅನೀಸ್ ಅವರ ತಂದೆಯ ಒಂದು ಹತ್ಯೆ ಏನಿದೆ ಅಥವಾ ಆಕ್ಸಿಡೆಂಟ್ ಕೊಲೆ ಏನಿದೆ ಅದು ಕೊಲೆ ಆಗಿರುವಂತ ಸಾಧ್ಯತೆಗಳಿಂದ ಮರು ಪರಿಶೀಲನೆ ಮಾಡಿ ಇದಕ್ಕೆ ನ್ಯಾಯ ಒದಗಿಸಬೇಕು. ಒನ್ಸ್ ಅಗೇನ್ ದ ರೀಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಬಿ ಡನ್ ಓವರ್ ಆಲ್ ಅಂತ ಹೇಳಿ ಬರೆದಿದ್ದಾರೆ. ಮೋಸ್ಟ್ ಪ್ರಾಬಲಿ ಕರ್ನಾಟಕದ ಡಿಜಿಪಿ ಐಜಿಪಿ ಸಲೀಂ ಅವರು ನಿಜವಾಗ್ಲೂ ಇದೊಂದು ಎಚ್ಚರಿಕೆ ಗಂಟೆ. ಜನ ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಭಿಕ್ಷೆ ಬೇಡೋ ಅಂತ ಮಟ್ಟಕ್ಕೆ ಕರ್ನಾಟಕದಲ್ಲಿರುವ ರಾಜಕೀಯ ಪಕ್ಷಗಳು ಉಸಿರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಿಮಗೆ. ಸಾಮಾನ್ಯ ಜನರು ಓಟ್ ಬೇಕು, ಸಾಮಾನ್ಯ ಜನರ ಕಟ್ಟುವಂತ ಟ್ಯಾಕ್ಸ್ ಬೇಕು. ಆದ್ರೆ ಸಾಮಾನ್ಯ ಜನರಿಗೆ ನಿಮಗೆ ನ್ಯಾಯ ಕೊಡೋ ಯೋಗ್ಯತೆ ಇಲ್ಲ. ಕಳ್ಳರುಗಳಿಗೆ, ಸುಳ್ಳುಗಾರರಿಗೆ, ದುಡ್ಡಿರೋಂಥವ್ರಿಗೆ, ಪವರ್ ಇಲ್ಲಿರೋರಿಗೆ ಎಲ್ಲ ಮೂರು ಪಕ್ಷ ನಾಚಿಕೆ ಗಿಚ್ಕೆ ಏನಿಲ್ವಲ್ಲೋ ಮೂರು ಪಕ್ಷಗಳು ಆ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಕೊಲೆಗಾರರ ಪರವಾಗಿ ನಿಂತಿದ್ದಾರಲ್ಲ. ನೋಡು, ಅನೀಸು ಧರ್ಮಸ್ಥಳದ ಅನೀಸು ತನ್ನ ತಂದೆಯ ಕೊಲೆಯನ್ನ 2016-17 ಆದಂತ ತನ್ನ ತಂದೆಯ ಆಕ್ಸಿಡೆಂಟ್ ಅನ್ನ ಕೊಲೆ ಅಂತ ಹೇಳಿ, ಅದು ಕೊಲೆ ಆಗಿರೋದು ಜಮೀನಿಗೋಸ್ಕರ ಮಾಡಿರೋದು, ಇದೇ ದಣಿಗಳು ಮಾಡಿರೋದು ಅಂತೇಳಿ ಕೇರಳ ಸರ್ಕಾರಕ್ಕೆ ಹೋಗಿ ಕೈ ಕಾಲು ಹಿಡಿದು ಅವ್ನು ನೋಡಿ, ಕರ್ನಾಟಕದಲ್ಲಿ ನೀವು ಮೂರು ಪಕ್ಷಗಳು ನಿಮ್ಮ ಮುಂಡಾ ಮೋಚ ನೀವುಗಳು ಕರೆಕ್ಟ್ ಆಗಿ ನ್ಯಾಯ ಕೊಟ್ಟಿದ್ರೆ ಅವನ್ ಅನೀಸ್ ಯಾಕೆ ಕೇರಳಾಗ ಹೋಗಿ ಇವ್ರ ಕೈ ಕಾಲು ಹಿಡಿಬೇಕಾಗಿತ್ತು? ಓಟ್ ತಗೊಳದ್ ನೀವು, ಟ್ಯಾಕ್ಸ್ ತಗೊಳದ್ ನೀವು,
ಭಿಕ್ಷೆ ಬಿಡೋದು ನೀವು, ನಮ್ಗೆ ಓಟ್ ಬೇಕು ಅಂತ, ಅಧಿಕಾರ ಬೇಕು, ಏನೋ ಕಿಸದ್ ಗುಡ್ಡೆ ಹಾಕ್ಬಿಡ್ತೀನಿ ಅಂತ. ಆ ಬಿಜೆಪಿ ಇರ್ಬೇಕಾರೆ ಕಾಂಗ್ರೆಸ್ ಅವ್ರು ಹೇಳಿದ್ರು 40% ಭ್ರಷ್ಟಾಚಾರ, ನಾವು ನ್ಯಾಯ ಕೊಡ್ತೀವಿ. ಬರೀ ಭ್ರಷ್ಟಾಚಾರ, ಬರೀ ಮಾಡಬಾರ್ದು ಕೆಲಸಗಳೇ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರನು ಕೂಡ. ನೋಡಿ, ಈಗ ನಿಮ್ಮ ಮೇಲೆ, ಕಾಂಗ್ರೆಸ್ ಅವ್ರ ಮೇಲೂ, ಕಾಂಗ್ರೆಸ್ ಸರ್ಕಾರದ ಮೇಲೂ ನಂಬಿಕೆ ಇಲ್ಲ. ಆ ಅನೀಸು ಕೇರಳಕ್ಕೆ ಹೋಗಿ ಏನೋ ಕೇರಳ ಸರ್ಕಾರನ ಭಿಕ್ಷೆ ಬೇಡಿ ಈಗ ತಗೊಂಡಿದ್ದಾನೆ. ಈಗ ಕೇರಳ ಸರ್ಕಾರ ರಾಜ್ಯದ ಸಲೀಂ ಅವ್ರಿಗೆ ಪತ್ರವೊಂದನ್ನ ಬರೆದಿದ್ದಾರೆ. ಪತ್ರ ಬರೆಯಲ, ಅದು ಆಡಲ್ಲ ಗುರು, ಲವ್ ಆಡಲ್ಲ ಗುರು, ಇದು ನೋವಿನಾಡು. ಪತ್ರ ಬರೆಯಲ ಬೇಡ ಗುರು, ಲವ್ ಅಲ್ಲ ಗುರು, ಇದು ನೋವಿದು. ಓಕೆ, ಏನ್ ಸಡನ್ ಕೇಳ್ತಾ ಇದ್ರ ಏನ್ ಗುರು? ಇದ್ದಕ್ಕಿದ್ದಂಗೆ ಇಷ್ಟೊಂದೆಲ್ಲ ಕಿಚ್ಚಾಡ್ತಾ ಇದ್ರು, ಸಡನ್ ಅಲ್ಲ ಗುರು, ಬರೀ ಕಿರ್ಚಬಾರ್ದು, ಸ್ವಾಭಾವಿಕವಾಗಿ ಮಾತಾಡಬೇಕು. ದಟ್ಸ್ ಫೇಸ್. ಓಕೆ, ಈಗ ಕರ್ನಾಟಕದ ಡಿಜಿಪಿ ಅಂಡ್ ಐಜಿಪಿ ಸಲೀಂ ಅವರು ಐ ಥಿಂಕ್ ಈ ಶುಡ್ ಡಿಸ್ಕಸ್ ದ ಅನೀಸ್ ಅವರ ಮ್ಯಾಟರ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತೆ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ, ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ, ದಯಮಾಡಿ ಈ ಒಂದು ಕೇಸನ್ನ SIT ಗೆ ಹ್ಯಾಂಡ್ ಓವರ್ ಮಾಡಬೇಕು. ಸತ್ಯ ಇದ್ರೆ ಪರಿಶೀಲನೆ ಆಗ್ಲಿ ಬಿಡಿ. ಅನೀಸ್ ಅವರ ತಂದೆ ಕೊಲೆ ಆಗಿದೆ ಅಂತ ಅನೀಸು ಕೇರಳ ಸರ್ಕಾರಕ್ಕೆ ಹೋಗಿ ಕೈಕಾಲಿಡ್ತಿದ್ದಾನೆ. ಕೇರಳ ಸರ್ಕಾರ ಪತ್ರ ಬರೆಯೋ ಮಟ್ಟಕ್ಕೆ ಕರ್ನಾಟಕದ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ಸಿನ ನಾಯಕರುಗಳು, ಕರ್ನಾಟಕದ ಕಾಂಗ್ರೆಸ್ ಆಡಳಿತ ಗಬ್ಬೆದ್ದೋಗಿದೆ. ಸಾಮಾನ್ಯ ಜನರಿಗೆ ನ್ಯಾಯ ಕೊಡಲ್ಲ ಅನ್ನೋದು ಒಂದು ಮಟ್ಟದಲ್ಲಿ ಅನೀಸ್ ಕೇಸಲ್ಲಿ ಗೊತ್ತಾಗ್ತಾ ಇದೆ. ಅನೀಸ್ ಅಂತ ಸಾಮಾನ್ಯ ಜನ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಕೇರಳ ಸರ್ಕಾರಕ್ಕೆ ಹೋಗಿ ಕೈಕಾಲು ಹಿಡಿತಾರೆ ಅಂತಂದ್ರೆ ಕರ್ನಾಟಕದ ಸರ್ಕಾರಗಳು, ಕರ್ನಾಟಕದ ಆಡಳಿತ, ಕರ್ನಾಟಕದ ಪೊಲೀಸರು ಕೆಲಸ ಮಾಡಿದ್ರೆ ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು? ಯಾಕೆ ಹೋಗಿದ್ದಾನೆ ಅಂತ ಈಗ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ. ಈಗ ನೋಡಿ, ಆ ಭೀಮಾ ಊತಿದ್ದನ್ನ ನಾವು ನೋಡಿದೀವಿ ಅಂತೇಳಿ SIT ಗೆ ಲೆಟರ್ ಕೊಟ್ರೆ, SIT ಅವರು ನೀನ್ ಕೊಟ್ರೆ ನಾವೆಲ್ಲ ತನಿಖೆ ಮಾಡ್ಬೇಕಾ, ನಾವೇನಿದ್ರು ಕೊಲೆಗಾರರ ಪರವಾಗಿ ಅಂತೇಳಿ ಆ ಇಬ್ರು ಗೌಡ, ತುಕಾರಾಮ್ ಗೌಡ ಮತ್ತೆ ಇನ್ನೊಬ್ಬ ಪುರುಷೋತ್ತಮ್ ಗೌಡ ಅಂತ ಅನ್ಸುತ್ತೆ, ಇಬ್ರುಗಳು ಹೈಕೋರ್ಟ್ಗೆ ಹೋಗಿ ಸ್ವಾಮಿ ನಾವು ಅಗ್ದಿದ್ ನೋಡಿದೀವಿ ಅಂತೇಳಿ ಈಗ ಅವರುಗಳು ಅಲ್ಲಿ ಹೈಕೋರ್ಟ್ಗೆ ಅಪ್ರೋಚ್ ಮಾಡಿ ಹೈಕೋರ್ಟ್ ಡೈರೆಕ್ಷನ್ ತಗೊಳ್ಳೋ ಮಟ್ಟಕ್ಕೆ SIT ಗಬ್ಬೆದ್ದು ಹೋಗಿದೆ. ಓಕೆ, ಅವನ್ ಯಾರೋ ಪ್ರಮೋದ ಅಂತೆ, ಲೇ ಹಲ್ಕಟ್, ನಿನ್ ಯಾವನ ನೋಡಕ್ ಹೇಳಿದ್ದೋ, ಹೋಗ ತೊಲಗೋ. ನನ್ನ ಫೇಸ್ಬುಕ್ ಅಲ್ಲಿ ನಿನ್ನ ಕಿತ್ತೋಗಿರೋ ಕಮೆಂಟ್ ಏನೋ, ಲೇ ಮನೇಲಿ ಊಟ ಗಿಟ್ಟ ಹಾಕರೇನೋ ಪ್ರಮೋದಿ, ಮನೆ ಊಟ ಹಾಕರ್ರ ತಿಂದು ಪಚ ಅಲ್ಲಿ ಕಮೆಂಟ್ ಹಾಕಿ ಕೆರ್ಕಂತೀಯ ಕೆಳಗಡೆ. ಲೇ ಏನ್ ಬಿಜೆಪಿ ಇದ್ದಂಗಿದ್ಯಾ? ರಾಜಕಾರಣಿದ್ದಂಗಿದ್ಯಲ್ಲ ಲೇ. ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಸಾಮಾನ್ಯ ಜನರಿಗೋಸ್ಕರ, ನೊಂದಿರೋಗೋಸ್ಕರ. ಕೊಲೆಗಾರ ನಿನ್ನಂತ ಟೈಮ್ ಪಾಸ್ ಗಿರಾಕಿ ಖಂಡಿತ ಮಾಡ್ತಲ್ಲ. ದಯಮಾಡಿ ಲೇ ಪ್ರಮಾದ, ಮಾನ ಮರ್ಯಾದೆ ಇಲ್ವೇನೋ? ಇನ್ನ ನೋಡ್ತಾ ಇದೆಯಲ್ಲೋ, ತೊಲಗು ಇಲ್ಲಿಂದ. ನಾವಿದೇ ಭಾಷೆನಪ್ಪ, ನಿಮ್ಗೆಲ್ಲ ಆರ್ತಿ ಎತ್ತಿ ಅಫಿಷಿಯಲ್ ಆಗಿ ನಿಮ್ಗೆ ಹೇಳೋರು ಅಂತಿರಲಿಲ್ಲ. ಬಟ್ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಇಂತ ಕಿತ್ತೋಗಿರೋರು ಕಿವಿ ಕೇಳುತ್ತೆ, ಯಾಕೆ ಕಿರಿಸ್ತೀಯ? ನಿನ್ನ ಕಿವಿಯಲ್ಲಿ ಗೂಟ ಇಕ್ಕಿದೆ, ರಾಜಕಾರಣಿಗಳಿಗೆ ಗೂಟ ಇಕ್ಕಿದೆ, ಅನ್ಯಾಯ ಮಾಡ್ತಾ ಇದ್ದಾರೆ, ಅದಕ್ಕೆ ಕಿರ್ಚಬೇಕಾಗಿದೆ. ಕಿರ್ಚೋದಲ್ಲ ಕಣಲೇ, ಪ್ರೊಟೆಸ್ಟ್ ಮಾಡ್ತೀವಿ, ಅದು ಬೇರೆ ವಿಚಾರ. ಏನು ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಈಗ ಧರ್ಮಸ್ಥಳದ ಅನೀಸ್ ಅವರ ತಂದೆಯ ಆಕ್ಸಿಡೆಂಟ್ ಕೇಸು ಕೊಲೆ ಎಂದು ಕೇರಳ ಸರ್ಕಾರಕ್ಕೆ ಮನವಿಯಾಗಿದೆ. ಕೇರಳ ಸರ್ಕಾರ ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕದ ಡಿಜಿಪಿ ಅಂಡ್ ಐಜಿಪಿ ಸಲೀಂ ಅವರಿಗೆ ಮರು ತನಿಖೆ ಮಾಡ್ರಿ, ಇದನ್ನ ಪ್ಲೀಸ್ ರೀಇನ್ವೆಸ್ಟಿಗೇಟ್, ಪ್ಲೀಸ್ ಅಕ್ಸೆಪ್ಟ್ ದಿಸ್ ಪ್ರಪೋಸಲ್. ಈ ಒಂದು ಆಕ್ಸಿಡೆಂಟ್ ಕೇಸು, ಅನೀಸ್ ಅವರ ತಂದೆಯ ಆಕ್ಸಿಡೆಂಟ್ ಕೇಸು ಕೊಲೆ ಇರಬಹುದು ಅಂತ ಹೇಳಿ ಮಾಡ್ರದನ್ನ. ಎಲ್ಲೋ ಒಂದ್ ಕಡೆ ಈಗ ಲೆಟರ್ ಬರ್ತಿದ್ದಾರೆ. ಜೊತೆನಲ್ಲಿ ಭೀಮನ್ಗೆ ಲಾಯರ್ ಇಲ್ಲಂತೆ. ಏನ್ ಕತೆ ಗುರು? ಭೀಮನ ಲಾಯರ್ ಧನಂಜಯ್ ಅವರೇ, ದಯಮಾಡಿ ಕರ್ನಾಟಕದ ಜನತೆ ವೆಯ್ಟ್ ಮಾಡ್ತಾ ಇದ್ದಾರೆ. ತಾವು ದಯವಿಟ್ಟು ಭೀಮನ ಕೇಸಿಂದ ಯಾಕೆ ಬ್ಯಾಕ್ಔಟ್ ಆದ್ರಿ ಕರ್ನಾಟಕದ ಜನತೆ ತಿಳ್ಕೊಳ್ಬೇಕಾದ. ವಕೀಲರಾದಂತ ಧನಂಜಯ್ ಅವರು ಭೀಮನ ಕೇಸನ್ನ ಕೈ ಬಿಟ್ರೆ ಕಾರಣ ಏನು? ದಯಮಾಡಿ ಸಾರ್ವಜನಿಕವಾಗಿ ತಾವು ಇದನ್ನ ಬಹಿರಂಗಗೊಳಿಸಬೇಕು. ಯಾಕೆಂತಂದ್ರೆ ಇವತ್ತಿನ ಮಾಹಿತಿ ಪ್ರಕಾರ ಭೀಮನಿಗೆ ಬೇಲ್ ಹಾಕ್ಲಿಕ್ಕೂ ಕೂಡ ಯಾರು ಅಡ್ವೊಕೇಟ್ ಇಲ್ಲ. ಹಾಗಾಗಿ ತಾವು ದಯಮಾಡಿ ಭೀಮನ ಅಡ್ವೊಕೇಟ್ ಆದಂತ ಧನಂಜಯ್ ಅವರೇ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆದಂತ ಧನಂಜಯ್ ಅವರೇ, ದಯಮಾಡಿ ನಮಗೆ ಯಾಕೆ ನೀವು ಭೀಮನನ್ನ ಕೈ ಬಿಟ್ರಿ ಅನ್ನೋದನ್ನ ಕರ್ನಾಟಕಕ್ಕೆ ತಿಳಿಸಬೇಕು. ನೀವು ಒಳಗಡೆ ಈ ತರ ಮಾಡ್ಕೊಂಡ್ರೆ ಕರ್ನಾಟಕದ ಜನತೆ ಮೂಗ್ರ. ಮತ್ತೆ ಹಾಗಾದ್ರೆ ನೀವು ಒಳಗಡೆ ವಕಾಲತ್ ಆಗ್ತೀರಾ, ಒಳಗಡೆ ಕೈ ಬಿಡ್ತೀರಾ. ಈಗ ಅವ್ನಿಗೆ ಅಡ್ವೊಕೇಟ್ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ದಯಮಾಡಿ ತಿಳಿಸಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಐ ವಿಲ್ ಕಮ್ ವಿತ್ ಫ್ರೆಶ್ ಅಪ್ಡೇಟ್.